ಇನ್ನು ಬಿಗ್ ಬಾಸ್‌ಯಿಂದ ಈಗ ಎಲಿಮಿನೇಷನ್ ಆಗಿ ಹೊರಬಿದ್ದಿದ್ದಾರೆ ರಕ್ಷಿತಾ ಅವರು. ನಿಜಕ್ಕೂ ಕೂಡ ಇದೊಂದು ಶಾಕಿಂಗ್ ಅಂತ ಕೂಡ ಹೇಳ್ಬೋದು. ಹೌದು, ಬಂದಂಥ ಮೊದಲನೇ ದಿನವೇ ಎಲಿಮಿನೇಟ್ ಆಗಿ ಈಕೆ ಹೊರಗೆ ಹೋಗಿದ್ರು. ಸಾಕಷ್ಟು ಆ ಸಂದರ್ಭದಲ್ಲಿ ಇವ್ರು ಹೊರಗೆ ಹಾಕೇ ಬಿಟ್ರು. ಇದು ಯಾವ ರೀತಿ ಈ ಥರ ಕರ್ಸಿ ಅವಮಾನ ಮಾಡಬಾರ್ದಿತ್ತು ಅಂತೇಳಿ ಬಿಗ್ ಬಾಸ್ ಮೇಲೆ ಸಾಕಷ್ಟು ಜನ ದೂರಿದ್ರು. ಆದರೆ ಬಿಗ್ ಬಾಸ್‌ನ ಒಂದು ಆಟ ಆಗಿತ್ತಿದು. 1 ವಾರ ನಂತರ ರಕ್ಷಿತಾ ಒಳಗಡೆ ಬಂದು 70 ದಿನಗಳ ಕಾಲ ಸರ್ವೈವ್ ಮಾಡಿದ್ಲು. ಬಟ್ ಈಕೆ ಇಲ್ಲಿ ಇಷ್ಟು ದಿನ ಬರೋದಿಲ್ಲ, ಇಷ್ಟು ದಿನ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಎಷ್ಟೋ ಜನ ಅಂದುಕೊಂಡಿದ್ರು. ಹೌದು, ಕೇವಲ ಸಾಮಾನ್ಯ ಯೂಟ್ಯೂಬರ್ ಆಗಿ ಬಂದಂಥ ರಕ್ಷಿತಾ ಈಗ ಬಿಗ್ ಬಾಸ್‌ನಲ್ಲಿ ದೊಡ್ಡ ಕಂಟೆಸ್ಟೆಂಟ್ ಆಗಿ ಬೆಳೆದ್ಲು. 70 ದಿನಗಳ ಕಾಲ ಸರ್ವೈವ್ ಕೂಡ ಮಾಡಿದ್ಲು. ಸದ್ಯ ಇವತ್ತು ಶಾಕಿಂಗ್ ಎಲಿಮಿನೇಷನ್ ಎಂಬಂತೆ ಇವತ್ತು ಡಬಲ್ ಎಲಿಮಿನೇಷನ್ ಆಗಿದೆ. ಮೊದಲಿಗೆ ಎಲಿಮಿನೇಷನ್ ಆಗಿದೆ ಧ್ರುವಂತ್, ಮತ್ತು ಎರಡನೇದಾಗಿ ರಕ್ಷಿತಾ ಅವ್ರನ್ನ ಇವತ್ತು ಎಲಿಮಿನೇಟ್ ಮಾಡಲಾಗಿದೆ. ಸದ್ಯ ರಕ್ಷಿತಾ ಅವರು 70 ದಿನಗಳ ಕಾಲ ಆದ ನಂತರ ಇವತ್ತು ಎಲಿಮಿನೇಟ್ ಆಗಿದ್ದು ನಿಜಕ್ಕೂ ಕೂಡ ಮನೆ ಮಂದಿಗೊಂದು ಶಾಕ್. ಆದರೆ ಇನ್ನೊಂದು ಕಡೆ ಅಶ್ವಿನಿ ಅವ್ರಿಗೂ ಫುಲ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹೌದು, ಯಾಕೆಂದರೆ ಜಾನ್ವಿಗೆ ಮುಂಚೆ ಈಕೆ ಹೋಗ್ತಾರೆ ಅಂತ ಅಂದುಕೊಂಡಿದ್ರು. ಜಾನ್ವಿ ಹೋದ ನಂತರ ರಕ್ಷಿತಾ ಇವತ್ತು ಔಟ್ ಆಗಿದ್ದು ಮನೆ ಮಂದಿಗೆಲ್ಲ ಒಂದು ರೀತಿ ಹಾಲು ಕುಡ್ದಂಗೆ ಆಯಿತು. ಯಾಕೆಂದರೆ ಇತ್ತೀಚೆಗೆ ದುರಾಂಕಾರ ದೌಲತ್ ಮಾತುಗಳು ರಕ್ಷಿತಾದ ಅತಿ ಹೆಚ್ಚಾಗಿತ್ತು. ಇದರಿಂದಲೇ ವೋಟಿಂಗ್ ರೇಟ್ ಕಡಿಮೆ ಬಿದ್ದಿದೆ ಅನ್ನೋ ಕಾರಣಕ್ಕೆ ಈಕೆ ಮನೆಯಿಂದ ಹೊರ ಬಿದ್ದಿದ್ದಾಳೆ.